ನಮಸ್ಕಾರ. ಇವತ್ತು ನಾವು ಕ್ರೀಡಾಲೋಕದ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಟೀಮ್ನ ಅಭಿಮಾನಿಗಳ ನಿಷ್ಠೆ. ಹೌದು. 2008ರಿಂದ ನೋಡಿ ಒಂದೇ ಒಂದು IPL ಟ್ರೋಫಿ ಗೆದ್ದಿಲ್ಲ. ಆದ್ರೂ ಈ ಫ್ಯಾನ್ ಬೇಸ್ ಇದೆಯಲ್ಲ, ಪ್ರಪಂಚದಲ್ಲೇ ಅತ್ಯಂತ ಲಾಯಲ್ ಅಂತಾರೆ. ಇದು ಹೆಂಗೆ ಸಾಧ್ಯ? ಹೌದು, ಇದೇ ಕುತೂಹಲಕಾರಿ ಪ್ರಶ್ನೆ. ನಮ್ಮ ಮುಂದಿರೋ ಒಂದು ವಿಶ್ಲೇಷಣೆ RCB ಅಭಿಮಾನಿಗಳ ಅಚಲ ನಿಷ್ಠೆ ಅಂತ ಇದನ್ನೇ ಕೆದಕುತ್ತೆ. ಅಂದ್ರೆ ಸಾಮಾನ್ಯವಾಗಿ ಗೆಲುವೇ ಮುಖ್ಯ ಅಂತಾರಲ್ಲ ಕ್ರೀಡಾ ಜಗತ್ತಲ್ಲಿ. ಆದ್ರೆ ಇಲ್ಲಿ ಈ ಸ್ಥಿರವಾದ ಬೆಂಬಲ ಆಕ್ಚುಲಿ ಇದರ ಹಿಂದೆ ಏನ್ ಕಾರಣಗಳು, ಮಾನಸಿಕ, ಸಾಮಾಜಿಕ, ಭಾವನಾತ್ಮಕ, ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಇವತ್ತು. ಇದು ಬರೀ ಕ್ರಿಕೆಟ್ ಪ್ರೀತಿ ಅಲ್ಲ, ಅದಕ್ಕಿಂತ ಜಾಸ್ತಿ ಏನೋ ಇದೆ. ಸರಿ, ಹಾಗಾದ್ರೆ ಶುರು ಮಾಡೋಣ. ಮೊದಲಿಗೆ ಶೂನ್ಯ ಟ್ರೋಫಿಗಳು ಅನ್ನೋ ವಾಸ್ತವ, ಆದ್ರೆ ಇದಕ್ಕೆ ಪೂರ್ತಿ ಉಲ್ಟಾ ಅನ್ನೋ ಹಾಗೆ ಈ ದೊಡ್ಡ ಫ್ಯಾನ್ ಬೇಸ್. ಸಾಮಾನ್ಯವಾಗಿ ಟೀಮ್ ಸೋತ್ರೆ ಫ್ಯಾನ್ಸ್ ಬೇಜಾರ್ ಮಾಡ್ಕೊಂಡು ಸ್ವಲ್ಪ ದೂರ ಆಗ್ತಾರಲ್ವಾ, ಆದ್ರೆ ಇಲ್ಲಿ ಹಂಗಾಗ್ತಿಲ್ಲ. ಯಾಕೆ? ಇದರ ಹಿಂದಿನ ಸೈಕಾಲಜಿ ಏನು? ಇದು ಸ್ವಲ್ಪ ಕಾಂಪ್ಲೆಕ್ಸ್ ವಿಷಯ. ಮೊದಲನೇದಾಗಿ ಇದೊಂದು ಹೇಗೆ ಹೇಳೋದು, ಹಂಚಿಕೊಂಡ ಗುರುತು, ಅಂದ್ರೆ ಶೇರ್ಡ್ ಐಡೆಂಟಿಟಿ ಅಂತಾರಲ್ಲ, ಆ ಥರದ್ದು. ಅಚ್ಚಾ. ಸೋಲಿನ ಟೈಮಲ್ಲಿ ಒಟ್ಟಿಗಿರೋದು, ಆ ನಿರಾಸೆಯನ್ನು ಹಂಚ್ಕೊಳ್ಳೋದು, ಇದು ಬಹುಶಃ ಗೆಲುವಿನ ಸಂಭ್ರಮಕ್ಕಿಂತ ಒಂದು ಸ್ಟ್ರಾಂಗ್ ಬಾಂಡ್ ಕ್ರಿಯೇಟ್ ಮಾಡಿರ್ಬೋದು. ನಾವೆಲ್ಲ ಒಂದೇ ದೋಣಿಯಲ್ಲಿದ್ದೇವೆ ಅನ್ನೋ ಫೀಲಿಂಗ್. ಇಂಟ್ರೆಸ್ಟಿಂಗ್. ಗೆಲ್ಲೋ ಟೀಮ್ ಫ್ಯಾನ್ಸ್ಗಿಂತ ಇದು ಬೇರೆನೇ ಡೈನಾಮಿಕ್ ಇರ್ಬೋದು. ಆ ಸೋಲುಗಳನ್ನ ಅವ್ರು ಫೇಸ್ ಮಾಡೋ ರೀತಿ ಕೂಡ ಯುನೀಕ್ ಅಲ್ವಾ? IPLನಲ್ಲೇ ಲೋವೆಸ್ಟ್ ಸ್ಕೋರ್ 49ಗೆ ಆಲ್ ಔಟ್ ಆಗಿದ್ದು, ಆ ಫೈನಲ್ ಸೋಲುಗಳು, ಇದೆಲ್ಲದಕ್ಕೂ ಮೀಮ್ಸ್, ಜೋಕ್ಸ್. ಹೌದು. ಇದು ಸುಮ್ಮನೆ ತಮಾಷೆ ಅಷ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಖಂಡಿತ ಬರೀ ತಮಾಷೆ ಅಲ್ಲ, ಇದೊಂದು ತುಂಬಾನೇ ಇಫೆಕ್ಟಿವ್ ಕೋಪಿಂಗ್ ಮೆಕ್ಯಾನಿಸಮ್ ಅಂತೀವಲ್ಲ, ಆ ಥರ. ಅಂದರೆ ಆ ನೋವನ್ನು ನೇರವಾಗಿ ಫೇಸ್ ಮಾಡೋ ಬದಲು ಅದನ್ನು ಹ್ಯೂಮರಸ್ ಆಗಿ ಮಾಡಿ ಎಲ್ಲರ ಜೊತೆ ಶೇರ್ ಮಾಡ್ಕೊಂಡಾಗ ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ವೈಯಕ್ತಿಕ ಬೇಜಾರು ಅನ್ನೋದು ಒಂದು ಸಾಮೂಹಿಕ ಸಹನೆಯಾಗಿ ಬದಲಾಗುತ್ತೆ. ಈ ಮೀಮ್ ಕಲ್ಚರ್ ಅನ್ನೋದು ಒಂದು ರೀತಿಯಲ್ಲಿ ಅವರ ರೆಸಿಲಿಯನ್ಸ್, ಅಂದರೆ ಸ್ಥಿತಿಸ್ಥಾಪಕತ್ವದ ಸಿಂಬಲ್ ಇದ್ದ ಹಾಗೆ. ಇದು ನಿಜಕ್ಕೂ ಒಳ್ಳೆ ಪಾಯಿಂಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ವಾತಾವರಣ, ಅದ್ರ ಬಗ್ಗೆ ಹೇಳಲೇಬೇಕು. ಖಂಡಿತ. ಆ ಕೆಂಪು ಸಮುದ್ರ, ಆ ಘೋಷಣೆಗಳು, ಅದು ಬರೀ ಚಿಯರಿಂಗಿಂತ ಜಾಸ್ತಿ ಅನ್ಸುತ್ತೆ. ಹೌದು, ಅದೊಂದು ಸಾಮೂಹಿಕ ಆಚರಣೆ ತರ, ಕಲೆಕ್ಟಿವ್ ರಿಚುವಲ್. ಸಾವಿರಾರು ಜನ ಒಂದೇ ಬಣ್ಣದ ಜೆರ್ಸಿ ಹಾಕ್ಕೊಂಡು ಒಂದೇ ಧ್ವನಿಯಲ್ಲಿ ಕೂಗಿದಾಗ ಆ ವೈಬ್ ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ ಮೀರಿ ನಾವೆಲ್ಲ ಒಂದು ದೊಡ್ಡ ಕಮ್ಯುನಿಟಿಯ ಭಾಗ ಅನ್ನೋ ಭಾವನೆ ಕೊಡುತ್ತೆ. ಆನ್ಲೈನಲ್ಲಿರೋ ಆ ವರ್ಚುವಲ್ ಕಮ್ಯುನಿಟಿಗೆ ಅದೊಂದು ಫಿಸಿಕಲ್ ಪವರ್ಫುಲ್ ರೂಪ ಸಿಕ್ಕಿದ ಹಾಗೆ. ಆ ಕ್ಷಣದಲ್ಲಿ ಟೀಮ್ ಪರ್ಫಾರ್ಮೆನ್ಸ್ಗಿಂತ ಈ ಒಟ್ಟಿಗಿರೋದು ಮುಖ್ಯ ಆಗುತ್ತೆ. ಸರಿ, ಈ ಕಮ್ಯುನಿಟಿ ಫೀಲಿಂಗ್ ಜೊತೆಗೆ ಪ್ಲೇಯರ್ಸ್ ಜೊತೆಗಿನ ಆ ಸ್ಪೆಷಲ್ ಬಾಂಡಿಂಗ್ ಕೂಡ ಮುಖ್ಯ ಅಲ್ವಾ? ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್ ಇವರನ್ನೆಲ್ಲ ಬರೀ ಆಟಗಾರರ ತರ ನೋಡಲ್ಲ, ಅದಕ್ಕಿಂತ ಹೆಚ್ಚಾಗಿ ನೋಡ್ತಾರೆ. ಇದು ಹೇಗೆ? ಇಲ್ಲಿ ನಾವು ಪ್ಯಾರಾಸೋಷಿಯಲ್ ರಿಲೇಶನ್ಶಿಪ್ ಅಂತ ಕರಿತೀವಲ್ಲ, ಆ ವಿದ್ಯಮಾನವನ್ನ ನೋಡಬಹುದು. ಅಂದ್ರೆ ಅಭಿಮಾನಿಗಳು ಈ ಆಟಗಾರರನ್ನ ತಮ್ಮ ಲೈಫ್ನ ಭಾಗ ಅಂದ್ಕೊಳ್ತಾರೆ. ಅಚ್ಚಾ. ಅವರ ಆಟ, ಅವರ ಹೋರಾಟ ಎಲ್ಲವನ್ನೂ ಪರ್ಸನಲ್ ಆಗಿ ತಗೊಳ್ತಾರೆ. ಈಗ ಕೊಹ್ಲಿಯ ಅಗ್ರೆಷನ್, ABDಯ ಆ ಅನ್ಬಿಲೀವಬಲ್ ಟ್ಯಾಲೆಂಟ್, ಇವೆಲ್ಲ ಬರೀ ಕ್ರಿಕೆಟ್ ಸ್ಕಿಲ್ಸ್ ಅಲ್ಲ, ಫ್ಯಾನ್ಸ್ಗೆ ಸ್ಫೂರ್ತಿ ಕೂಡ ಹೌದು. ಆಟಗಾರರು ಟೀಮ್ ಬಿಟ್ರು ಅಥವಾ ರಿಟೈರ್ ಆದ್ರೂ ಕೂಡ ಅವರ ಮೇಲಿನ ಅಭಿಮಾನ ಕಡಿಮೆ ಆಗಲ್ಲ ನೋಡಿ. ನಿಜ. ಈ ಪರ್ಸನಲ್ ಲಾಯಲ್ಟಿಗಳೇ ಸೇರಿ ಟೀಮ್ ಮೇಲಿನ ಲಾಯಲ್ಟಿಯನ್ನ ಸ್ಟ್ರಾಂಗ್ ಮಾಡುತ್ತೆ. ಇನ್ನು ಈ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ ಕಮ್ಯುನಿಟಿಯ ಪಾತ್ರ ಎಷ್ಟು ಮುಖ್ಯ? ಅವ್ರು ಬರೀ ಚರ್ಚೆ ಮಾಡ್ತಾರಾ? ಅದಕ್ಕಿಂತ ತುಂಬಾ ಜಾಸ್ತಿ. RCB ಆನ್ಲೈನ್ ಕಮ್ಯುನಿಟಿ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಆಕ್ಟಿವ್ ಮತ್ತೆ ಇನ್ಫ್ಲೂಯೆನ್ಷಿಯಲ್. ಅದು ಬರೀ ಸಂಭ್ರಮ ಚರ್ಚೆಗೆ ಇರೋ ಜಾಗ ಅಲ್ಲ, ಅದೊಂದು ಡಿಜಿಟಲ್ ಕೋಟೆ ಇದ್ದ ಹಾಗೆ. ಓ ಹಾಗಾ? ಹೌದು. ಟೀಮ್ ಬಗ್ಗೆ ಬರೋ ಟ್ರೋಲ್ಗಳನ್ನ ಎದುರಿಸೋದು, ಪಾಸಿಟಿವ್ ನ್ಯೂಸ್ ಹರಡೋದು, ಹೊಸ ಫ್ಯಾನ್ಸ್ನ ಅಟ್ರಾಕ್ಟ್ ಮಾಡೋದು, ಮತ್ತೆ ಈ ಸಲ ಕಪ್ ನಮ್ದೇ ಅನ್ನೋ ಭರವಸೆಯನ್ನ ಜೀವಂತವಾಗಿಡೋದು, ಹೀಗೆ ತುಂಬಾ ಕೆಲಸಗಳನ್ನ ಈ ಕಮ್ಯುನಿಟಿ ಮಾಡುತ್ತೆ. ಇದು ಟೀಮ್ನ ಬ್ರ್ಯಾಂಡ್ಗೆ ಒಂದು ಇನ್ವಿಸಿಬಲ್ ಶೀಲ್ಡ್ ಇದ್ದ ಹಾಗೆ. ಮತ್ತೆ ಈ ಫ್ಯಾನ್ ಬೇಸ್ ಬರೀ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಅಲ್ವಾ? ಇಡೀ ದೇಶದಲ್ಲಿ, ಯಾಕೆ ಪ್ರಪಂಚದಾದ್ಯಂತ ಇದ್ದಾರಾ? ಟ್ರೋಫಿನೇ ಇಲ್ಲದ ಟೀಮ್ಗೆ ಇಂಥ ಗ್ಲೋಬಲ್ ಅಪೀಲ್ ಹೇಗ್ ಬಂತು? ಇದಕ್ಕೆ ಒಂದೆರಡು ಕಾರಣ ಇರಬಹುದು. ಒಂದು, ಕೊಹ್ಲಿ ಅಂತ ಗ್ಲೋಬಲ್ ಕ್ರಿಕೆಟ್ ಐಕಾನ್ ಇರೋದು ದೊಡ್ಡ ಪ್ಲಸ್ ಪಾಯಿಂಟ್. ಸರಿ. ಇನ್ನೊಂದು, ಟೀಮ್ನ ಆಟದ ಶೈಲಿ, ಆ ಅಟ್ಯಾಕಿಂಗ್ ಬ್ಯಾಟಿಂಗ್, ಅನಿರೀಕ್ಷಿತ ರಿಸಲ್ಟ್ಸ್, ಇದು ಒಂಥರ ಥ್ರಿಲ್ ಕೊಡುತ್ತೆ. ಮತ್ತೆ
ಆ ಅಂಡರ್ ಡಾಗ್ ಸಪೋರ್ಟ್ ಮಾಡೋ ಒಂದು ಸೈಕಾಲಜಿ ಇರುತ್ತಲ್ಲ, ಅದು ಕೂಡ ಕೆಲಸ ಮಾಡಿರ್ಬೋದು. ಹೌದು ಹೌದು, ಸೋಲಿನ ಮಧ್ಯೆಯೂ ಹೋರಾಡೋ ಸ್ಪಿರಿಟ್ ಜನರನ್ನು ಸೆಳೆಯುತ್ತೆ. ಖಂಡಿತ. ಆ ಕಿಚ್ಚು ಬಾರ್ಡರ್ ದಾಟಿ ರೀಚ್ ಆಗಿದೆ. ಫೈನಲಿ ಆ ಫೇಮಸ್ ಸ್ಲೋಗನ್, ಈ ಸಲ ಕಪ್ ನಮ್ದೇ, ಪ್ರತಿ ವರ್ಷ ಕೇಳ್ತೀವಿ ಇದನ್ನ. ಇದರ ನಿಜವಾದ ಅರ್ಥ ಏನು? ಇದೇನು ಸುಮ್ನೆ ಹೇಳ್ತಾರಾ? ಖಂಡಿತ ಇಲ್ಲ. ಇದು ಬರೀ ಒಂದು ಘೋಷಣೆ ಅಲ್ಲ, ಅದೊಂದು ಪ್ರತಿ ವರ್ಷ ನಡೆಯೋ ಭರವಸೆಯ ನವೀಕರಣ ಇದ್ದ ಹಾಡೆ. ರಿನ್ಯೂವಲ್ ಆಫ್ ಹೋಪ್. ಹೋದ ಸೀಸನ್ನ ಬೇಜಾರನ್ನ ಮರೆತು ಹೊಸ ಜೋಶ್ನೊಂದಿಗೆ ಮುಂದಿನ ಸೀಸನ್ಗೆ ರೆಡಿಯಾಗೋಕೆ ಇದೊಂದು ಮೆಂಟಲ್ ಟೂಲ್. ಸೋಲು ಎಷ್ಟೇ ಇರ್ಲಿ, ಆ ಗೆಲ್ಲೋ ಕನಸು, ಆ ಭರವಸೆ ಇದೆಯಲ್ಲ, ಅದನ್ನ ಜೀವಂತವಾಗಿಡೋ ಸಿಂಬಲ್ ಇದು. ಬಹುಶಃ ಇದು RCB ಫ್ಯಾನ್ ಬೇಸ್ನ ಮೂಲ ಮಂತ್ರನೇ ಇರ್ಬೋದು. ರಿಸಲ್ಟ್ಗಿಂತ ಹೋಪ್ ದೊಡ್ಡದು. ಸೊ ಒಟ್ನಲ್ಲಿ ಹೇಳೋದಾದ್ರೆ RCB ಫ್ಯಾನ್ಸ್ನ ಈ ಲಾಯಲ್ಟಿ ಬರೀ ಮ್ಯಾಚ್ ರಿಸಲ್ಟ್ ಮೇಲೆ ನಿಂತಿಲ್ಲ. ಖಂಡಿತ ಇಲ್ಲ. ಇದರಲ್ಲಿ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಇದೆ, ಸೋಲನ್ನ ಫೇಸ್ ಮಾಡೋ ಒಂದು ಯುನೀಕ್ ರೀತಿ ಇದೆ, ಸ್ಟ್ರಾಂಗ್ ಕಮ್ಯುನಿಟಿ ಫೀಲಿಂಗ್ ಇದೆ, ಪ್ಲೇಯರ್ಸ್ ಜೊತೆ ಪರ್ಸನಲ್ ಕನೆಕ್ಷನ್ ಇದೆ, ಮತ್ತು ಎಂದೂ ಮುಗಿಯದ ಭರವಸೆ ಇದೆ. ಹೌದು, ಇದೊಂದು ವಿಶಿಷ್ಟವಾದ ಕಲ್ಚರಲ್ ಫಿನಾಮಿನಾ. ಹೌದು, ನೀವು ಹೇಳಿದ್ ಸರಿ. ಇದು ಬರೀ ಒಂದು ಕ್ರಿಕೆಟ್ ಟೀಮ್ ಸಪೋರ್ಟ್ ಮಾಡೋದಲ್ಲ, ಅದೊಂದು ಲೈಫ್ ಸ್ಟೈಲ್, ಒಂದು ಐಡೆಂಟಿಟಿ. ನಮ್ಮ ಇವತ್ತಿನ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಉಳಿಯುತ್ತೆ. ಒಂದು ಸ್ಪೋರ್ಟ್ಸ್ ಟೀಮ್ ಕಂಟಿನ್ಯೂಸ್ ಆಗಿ ದೊಡ್ಡ ಸಕ್ಸಸ್ ಸಿಗದೇ ಇದ್ರೂ ಇಷ್ಟೊಂದು ಕಂಡೀಷನ್ ಇಲ್ಲದ ಇಮೋಷನಲ್ ಸಪೋರ್ಟ್ ಪಡೆಯುತ್ತೆ ಅಂದ್ರೆ ಇದು ನಿಷ್ಠೆ, ಕಮ್ಯುನಿಟಿಯ ಶಕ್ತಿ ಮತ್ತೆ ಕಷ್ಟದ ಸಮಯದಲ್ಲೂ ಭರವಸೆ ಕಳ್ಕೊಳ್ದೇ ಇರೋದು. ಇದ್ರ ಬಗ್ಗೆ ನಮ್ಮ ಲೈಫ್ನ ಬೇರೆ ವಿಷಯಗಳಿಗೇನಾದ್ರೂ ಹೇಳುತ್ತಾ? ಖಂಡಿತವಾಗಿಯೂ ಯೋಚನೆ ಮಾಡಬೇಕಾದ ವಿಷಯ ಇದು.